ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ನವೆಂಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಪುನರ್ವಸು ನಕ್ಷತ್ರ ಸಾಧ್ಯಯೋಗ ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಷಷ್ಠಿ ಕೂಡ ಬೆಳಿಗ್ಗೆ 7:40 ಆಸುಪಾಸಿನಲ್ಲಿ ಆರಂಭ ಆಗತಕ್ಕಂಥದ್ದು. ಸ್ವಲ್ಪ ನಮಗೆ ಸೂರ್ಯೋದಯಕ್ಕೆ ತಿಥಿ ಲೆಕ್ಕಾಚಾರ ತಗೋತಾರೆ. ಪಂಚಮಿ ಇರುತ್ತೆ, ಏನಾದರೂ ಒಂದು ಶುಭ ಕಾರ್ಯಗಳ ಸಿಂಚನ. ಸೋಮವಾರ ವಾರ ಶುಭ ಎಲ್ಲ, ತಿಥಿ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಅದು ಮಹಾನಕ್ಷತ್ರ ಚೆನ್ನಾಗಿದೆ. ಕಾರ್ತೀಕ ಸೋಮವಾರ ಮುಖ್ಯವಾಗಿ ವೈದಿಕ ಕಾರ್ಯಗಳನ್ನು ಮಾಡಲು, ಯಾವುದಾದರೂ ಧರ್ಮ ಕಾರ್ಯ ಮಾಡಲು, ಪೂಜಾ ಕಾರ್ಯ, ದಾನ ಧರ್ಮ, ನೆರಳು, ರಕ್ಷಣೆ, ಆ ಒಂದು ಅಡ್ಮಿಷನ್ಸು ಇಂಥದ್ದೆಲ್ಲ ಮಾಡಲಿಕ್ಕೆ ವಿಶೇಷ ಅನುಕೂಲ ಅಂತ ಹೇಳ್ತೇವೆ. ಅದಕ್ಕೆ ವಾರ ತಿಥಿ ನಕ್ಷತ್ರ ಯೋಗ ಕರಣ ನೋಡಿ. ಯೋಗ ಕೂಡ ಬ್ಯೂಟಿಫುಲ್ ಇಟ್ ಇಸ್ ಸೆಟ್ಟಿಂಗ್. ಅದರಲ್ಲೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಮಾತುಕತೆ, ಅಗ್ರಿಮೆಂಟ್ಸು, ಇಲ್ಲ ಮದುವೆ ಮಾತುಕತೆ, ಭೂಮಿ ಮಾತುಕತೆ, ವ್ಯವಹಾರದ ಮಾತುಕತೆ, ಎಸ್ ಇವತ್ತಿಗೆ ತುಂಬಾ ಅನುಕೂಲ. ಯಾಕಂದ್ರೆ ಕರ್ಣ ಕೂಡ ತೈತುಲ ಕರ್ಣ ಇರತಕ್ಕಂಥ ಒಂದು ವ್ಯಾಪಾರೀಕರಣ ಅನ್ನತಕ್ಕಂಥದ್ದು ಇರ್ಲಿ. ನೋಡಿ, ಶುಕ್ರಾಚಾರ್ಯರು ಶುಕ್ರ ನೀತಿಯಲ್ಲಿ ಒಂದು ಅದ್ಭುತವಾದಂಥ ವಿಚಾರಗಳನ್ನ ತಿಳಿಸಿದ್ದಾರೆ. ನಾವು ಇದನ್ನು ತಿಳ್ಕೋಬೇಕು ಮಕ್ಕಳೇ. ಲೋಕದಲ್ಲಿ ಯಾವಾಗ ಹೇಗಿರಬೇಕು, ಹೆಂಗಿರಬೇಕು, ಯಾವ ರೀತಿ ಇರಬೇಕು. ತುಂಬಾ ಜನ ಗುರುಗಳೇ ನಾವು ತಪ್ಪು ಮಾಡಿಬಿಟ್ವಿ, ಸುಳ್ಳು ಹೇಳಿಬಿಟ್ವಿ, ಈ ರೀತಿ ಎಲ್ಲೋ ಒಂದು ಧಾವಂತದಲ್ಲಿ ಒದ್ದಾಡ್ತಿರ್ತಾರೆ. ನಾನು ನೋಡಿದ್ದಾನೆ. ಸತ್ಯನೇ ಇಲ್ಲ ಅಂದ್ರೆ ಸುಳ್ಳೇ ಇಲ್ಲ, ಸುಮ್ಮನಿರಿ ಅಂತ ಹೇಳ್ತಾರೆ. ಹೌದು, ಸತ್ಯವಂತರೇ ನಮ್ಮ ಜೊತೆಲಿ ಇಲ್ಲ. ಶಂಕರಾಚಾರ್ಯರಿದ್ದಾರಾ? ಅವರಿಗಿಂತ ಸತ್ಯವಂತರ ರಾಮಚಂದ್ರ ಪ್ರಭು ಇದ್ದಾರಾ? ಕೃಷ್ಣರಿದ್ದಾರಾ? ಇಲ್ಲ. ಎಲ್ಲೋ ಒಂದು ಕನಕದಾಸರು ಇದ್ದಾರಾ? ಇಲ್ಲ. ಪುರಂದರದಾಸರು ಇದ್ದಾರಾ? ಇಲ್ಲ. ರಾಮಾನುಜಾಚಾರ್ಯರಿದ್ದಾರಾ? ಇಲ್ಲ. ಮಧ್ವಾಚಾರ್ಯರಿದ್ದಾರಾ? ಇಲ್ಲ. ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ಅವರ ಒಂದು ಸೂಕ್ಷ್ಮ ಶಕ್ತಿ ನಮ್ಮ ಸುತ್ತಮುತ್ತ ಓಡಾಡಿದೆ ಅಂತ ಒಂದು ಪ್ರಾರ್ಥನೆ ಮುಖಾಂತರ ಕುಳಿತುಕೋತೇವೆ. ಹೌದಲ್ವಾ ಮಕ್ಕಳೇ? ತುಂಬಾ ಜನ ಅದೊಂದು ಹಾಕೋಬಿಡ್ತಾರೆ. ನನಗ್ ಸುಳ್ಳು ಹೇಳ್ಬಿಟ್ರು. ನೋಡಿ, ಶುಕ್ರ ನೀತಿಯಲ್ಲಿ ಶುಕ್ರಾಚಾರ್ಯರು ಈ 7, ಕೆಲವು ಕಡೆ 8 ಅಂತ ಹೇಳುತ್ತೆ, ಇನ್ನೊಂದು ಕಡೆ 7 ಅಂತ ಹೇಳುತ್ತೆ. 7 ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು. ಅದಕ್ಕಂತ ದೊಡ್ಡ ದೋಷ, ಅಂತ ದೊಡ್ಡ ಪಾಪ ತಟ್ಟುವುದಿಲ್ಲ ಅಂತ ಹೇಳ್ತಾರೆ. ಬರೆದಿಟ್ಕೊಳ್ಳಿ ಮಕ್ಕಳೇ. ಜೀವನದಲ್ಲಿ ಹಾಗೆ ಕೆಲವೊಂದು ಸಮಯ ನಾವಿದನ್ನ ಅರಿತುಕೊಂಡು, ಅದು ಸುಳ್ಳಲ್ಲ, ಅದು ಕಾಪಾಡಲಿಕ್ಕೆ, ಆ ಒಂದು ರಕ್ಷಿಸ್ಕೊಳ್ಳಿಕ್ಕೆ ಇಲ್ಲ ರಕ್ಷಿಸಲಿಕ್ಕೆ ಅಂತ ಶುಕ್ರಾಚಾರ್ಯರೇ ಹೇಳಿದ್ದಾರೆ. ರಾಕ್ಷಸ ಗುರು, ಅಸುರ ಗುರು ಅನ್ನತಕ್ಕಂಥದ್ದು. ಮುಖ್ಯವಾಗಿ ಸ್ತ್ರೀಯರ ಸಲ್ಲಾಪದ ಸಂದರ್ಭದಲ್ಲಿ ಹೇಳಿದ ಸುಳ್ಳು. ಅಲ್ಲೊಂದು ಪ್ರೀತಿ ಪ್ರಣಯ, ಅಮ್ಮೋ ಈ ಬೆಂಗಳೂರೇ ನಿಂದು ಹೋಗೋ, ಬೆಂಗಳೂರು ಕೊಡಕ್ಕಾಗುತ್ತಾ?
ಇದೆಲ್ಲ ನಂದೆ. ಆ ಪ್ರೀತಿ, ಅದಕ್ಕೆ ಹೇಳೋದು, ಪ್ರೀತಿಯಲ್ಲಿ, ಸಿಟ್ಟಿನಲ್ಲಿ, ಹೌದು, ಪ್ರೀತಿ ತುಂಬಾ ಉಕ್ಕಿದಾಗ ಇಲ್ಲ ಸಿಟ್ಟು ವಿಪರೀತಕ್ಕೇರಿದಾಗ ಹೇಳಿದ ಮಾತನ್ನ ನಾವು ತಲೆಗತ್ತಿಸ್ಕೋಬಾರ್ದು. ತುಂಬಾ ಪ್ರೀತಿ ಇದೆಲ್ಲ ನಿಂದೆ ಕೊಡ, ತಗೊಳ, ನಾವು ಹೋಗಿರ್ತೀವಿ, ಏನೋ ಕಷ್ಟ, ನಿನಗೇನೋ, ನಾನು ಇಲ್ವೇನೋ, ಹಾಗಾದ್ರೆ ಅವನ್ನ ಕರ್ಕೊಂಡು ಬಂದ್ಬಿಡಕ್ಕಾಗುತ್ತಾ? ಅಲ್ಲಿ ಗಾಡಿ ಇದೆ ನೋಡು, ತಗೊಂಡೋ. ಆ ಗಾಡಿ ನಮ್ದಾಗಲ್ಲ. ಅವನು ಹೇಳ್ತಾನೆ, ದೊಡ್ಡ ಮನುಷ್ಯ, ಪ್ರೀತಿಯಿಂದ, ಖುಷಿಯಿಂದ, ಸಂಭ್ರಮದಿಂದ ಇರುವಾಗ, ಅದರಲ್ಲೂ ಸ್ತ್ರೀಯರ ಜೊತೆ, ಪಕ್ಕ ಈ December 31st ಕ್ರೂಸ್ ಕರ್ಕೊಂಡು ಹೋಗೋದೆ ಯೋಚನೆ ಮಾಡ್ಬಿಡ. ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ದೀನಿ ನಾನು. ಶಿಪ್ಪು ತಳ್ತಾ ಇರ್ತಾರ. ಆ ಕ್ಷಣಕ್ಕೊಂದು ಮಗಳು ಕಾಲೇಜಿಗೆ ನೀನ್ ಬಾಮ್ಮ, ನೀನ್ ನೋಡಿ ಊಟಿ ಟ್ರಿಪ್ ಕಳಿಸ್ತೀನಿ, ಶಿಮ್ಲಾ ಟ್ರಿಪ್ ಕಳಿಸ್ತೀನಿ ಪುಟ, ಬರ್ದಿಟ್ಕೋ, ಇದು ಚೆಕ್ ತಗೋ, ಅಮೌಂಟ್ ಎಲ್ಲ ಬರ್ದ್ಬಿಟ್ಟಿದೆ ನಾನು, ತಗೋ. ಅಕೌಂಟಲ್ಲಿ ದುಡ್ಡಿಲ್ಲ, ಅದು ನಮಗ್ ಮಾತ್ರ ಗೊತ್ತು. ಫುಲ್ ಖುಷಿ. ಈ ರೀತಿ ಖುಷಿ ಪಡಿಸ್ತಕ್ಕಂಥ ಒಂದು, ಮುಖ್ಯವಾಗಿ ಸ್ತ್ರೀಯರಿಗೆ, ಮನೆಯ ಸ್ತ್ರೀಯರಿಗೆ ಏನೋ ಒಂದು ಆ ಕ್ಷಣಕ್ಕೆ, ಬರ್ತಾ ಸಂಜೆ ತರ್ತೀನಿ ಬಿಡ್ಮ, ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ, ಅದು ಸುಳ್ಳಲ್ಲ ಅಂತ ಶುಕ್ರಾಚಾರ್ಯರು ಹೇಳಿರೋದು. ನೋಡಿ, ಕೆಲವರು ಅದನ್ನ ಸೀರಿಯಸ್ ಮಾಡ್ಕೊಬಿಡ್ತಾರೆ. ಹೇಳಿದ್ರು ನಮಗೆ ಮಾಡ್ಲೇ ಇಲ್ಲ, ಅದು ಅಷ್ಟು ಸೀರಿಯಸ್ ತಗೊಳ್ಳೇಬಾರ್ದು. ನಮ್ಮ ಮನೇಲಿ ನಮ್ಮ ಧರ್ಮಪತ್ನಿ ಹಾಗೆ ಸೀರಿಯಸ್ಸೇ ತಗೊಳ್ಳಲ್ಲ. ದಿನಾ ನಾನೊಂದು 10 ಸುಳ್ಳು ಹೇಳಿರ್ತೀನಿ. ಬೇಗ ಪಕ್ಕ ಬರ್ತೀನಿ ಪುಟ್ಟ, ಖಂಡಿತ ಬಂದಿರಲ್ಲ. ಈ ವಾರ ಕನ್ಫರ್ಮ್ ನಿನ್ ಮನೇಲಿ ಇದ್ದೇ ಇರ್ತಾನೆ, ಒಂದು 5 ದಿನ, ಡೋಂಟ್ ವರಿ. ನಂಗೆ ಗೊತ್ತು 5 ದಿನ ಆಲ್ರೆಡಿ ಪ್ಲಾನ್ ಆಗ್ಬಿಟ್ಟಿದೆ, ಇದ್ ಮಾಡೋಣ, ಅದ್ ಮಾಡೋಣ, ಈ ಪೂಜೆ, ಆ ದೇವಸ್ಥಾನ. ಖಂಡಿತ ಇಲ್ಲ, ನನ್ನ ಗಂಗಮ್ಮನಿಗೆ ಕರ್ಕೊಂಡು ಹೋಗಿರಲ್ಲ ನಾನು, ಇದೇ ನಿಜ. ಅಲ್ಲಿ ಏನೋ ಒಂದ್ ಬಂದಿರ್ತದೆ, ದಿಢೀರ್ ನಂದೊಂದು ಪ್ಲಾನ್ ಎದ್ದೋಗ್ಬಿಟ್ಟಿರ್ತದೆ. ಅಲ್ಲಿ ಬಂದ ಅಪ್ಪು ಬರ್ತಿದ್ದೇನೆ ಕೊಡೋ, ಇಲ್ಲ ಈ ರೀತಿ. ಸ್ತ್ರೀಯರ ಜೊತೆ ಆ ಸಲ್ಲಾಪದ ವಿಚಾರ ಮಾಡುವಾಗ ಅಲ್ಲೊಂದು ಹೇಳಿದ ಸುಳ್ಳು ಸುಳ್ಳಲ್ಲ ಅಂತಾರೆ. ಇನ್ನು 2ನೇ ಸುಳ್ಳು ಹೇಳ್ತಾರೆ ಶುಕ್ರಾಚಾರ್ಯರು ಅದ್ಭುತವಾಗಿ. ಹಾಸ್ಯ ಪರಿಹಾಸ್ಯ, ಏನೋ ಒಂದು ತಮಾಷೆ, ನಿಂಗೆ ಗೊತ್ತೇನೋ ಅಂತಕ್ಕಂಥದ್ದು, ಏನೋ ಒಂದು ತಮಾಷೆ ಜೋಕಲ್ಲಿ ಒಂದು ಸುಳ್ಳು ಸೇರಿಸಿರ್ತವೆ. ಸುಳ್ಳು ಒಂದೇನು 10 ಸುಳ್ಳು ಸೇರಿಸಿರ್ತವೆ. ನನ್ನನ್ನಂತೂ ಕೇಳಲೇಬೇಡಿ, ಎಲ್ಲೆಲ್ಲಿಂದಲೂ ಹುಡ್ಕೊಂಡು ಬಂದು ಹೇಳ್ತಿದ್ದೇನಲ್ವಾ, ಇದು ಸುಳ್ಳು, ಇದು ನಂದಲ್ವಲ್ಲ, ಇದು ಸತ್ಯನಾ, ನಾನು ಕಂಡಿಡಿದಿರೋದಾ? ಸೊ ಪ್ರತಿ ಬಾರಿಯೂ ನಿಮ್ಮ ಹತ್ರ ಏನಾದ್ರೂ ಒಂದು ವಿಚಾರ ಹಂಚ್ಕೊಳ್ಳುವಾಗ ಸುಳ್ಳುಗಾರ ಅಂತ ಹೇಳುತ್ತೆ ಮನ್ಸಲ್ಲಿ, ಇದು ಸತ್ಯ. ಅಯ್ಯೋ, ಎಲ್ಲಿಂದಲೂ ಈ ವಿದ್ಯೆ ಯಾರೋ ಬರ್ದಿತ್ತು, ಯಾರೋ ಹೇಳಿದ್ದು, ಎಲ್ಲಿಯೋ ಆ ಮಹರ್ಷಿಗಳು ಹೇಳಿದ್ದು, ಅದನ್ನು ಓದ್ಕೊಂಡು ಬಂದು ನಿಮಗೆ ಹೇಳ್ತಿದ್ದೇನೆ, ಸುಳ್ತಾನೆ. ಇರ್ಲಿ ಬಿಡು, ಅವರನ್ನ ಸಮಾಧಾನ ಮಾಡಲು, ಅವರಲ್ಲಿ ವಿವೇಚನೆ ಮೂಡಿಸಲು ನಾನೊಂದು ಹೇಳ್ತಿದ್ದೇನೆ ಇಷ್ಟೇ. ಸೊ ಅದರಿಂದ ಹಾಸ್ಯ ಪ್ರಸಂಗಗಳಲ್ಲಿ ಪತ್ನಿ ಇಟ್ಟಿದ್ದಾರೆ, ಹೆಂಗ್ರಿ ಇದೆ, ಏನು ಗೊತ್ತಾ ಪುಟ, ಸೂಪರ್. ಅಲ್ಲಿ ನೋಡಿದ್ರೆ ಉಪ್ಪು ಇರಲ್ಲ, ಖಾರನೂ ಇರಲ್ಲ. ಅವ್ರು ತಿನ್ನೋವಾಗ ಹೇಳ್ತಾರೆ, ಉಪ್ಪೇ ಇರ್ಲಿಲ್ಲ, ನನಗೆ ಸ್ವಲ್ಪ BP ಇತ್ತಲ್ವಾ, ಅದಕ್ಕೆ ಉಪ್ಪಿಲ್ದಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡೆ. ಉಪ್ಪು ಜಾಸ್ತಿ ಇತ್ತು, ಲೋ BP ಅಂತ ನೀನೇ ಹಾಕಿರ್ತೀಯ ಪುಟ್ಟ. ಸೊ ಈ ರೀತಿ ಹಾಸ್ಯ ಪರಿಹಾಸ್ಯದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಏನಾದ್ರು ಒಂದು ಸುಳ್ಳು ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಕೂಡ ಶುಕ್ರಾಚಾರ್ಯರು ಹೇಳ್ತಾರೆ. ಅದು ತಪ್ಪು ಅಲ್ಲ. ವ್ಯಕ್ತಿ ಆಪತ್ತಿನಲ್ಲಿರುವಾಗ ಅಲ್ಲಿ ಸುಳ್ಳು ಹೇಳುವುದು ತಪ್ಪಲ್ಲ ಅಂತ ಕೂಡ ಹೇಳ್ತಾರೆ. ಆಪತ್ತು ಬಂದ್ಬಿಟ್ಟಿದೆ, ಈಗ ಏನೋ ಒಂದು ಸುಳ್ಳು ಹೇಳ್ಬೇಕು, ತಟ್ಟಂತ ಪೊಲೀಸ್ ಇಟ್ಕೊಬಿಟ್ಟಿದ್ರೆ, ಸಾರ್ ಅಲ್ಲಿ ಸೀರಿಯಸ್ ಸಾರ್ ಹಿಂಗೆ ಒಂದು VVIP ಒಂದು ಹೋಗ್ತಿದ್ದೀವಿ ಸಾರ್ ಹಿಂಗೆ ಏನೋ ಒಂದು ಸಟ್ ಅಂತ. ಕೆಲವ್ರು ಇರ್ತಾರೆ ಅದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ, ಸುಳ್ಳೇ ನಮ್ಮಪ್ಪ. ಅದು ಅಪ್ಪ ಅಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಮನೆ ನೋಡಿ ಯಾರೋ ಕಳ್ಸ್ವಾಮಿಗಳನ್ನ ಇಟ್ಕೊಂಡಿದ್ದಾರೆ, ದುಡ್ಡುಗಳನ್ನ ಉದುರಿಸ್ತೀವಿ ಅಂತ ಹೇಳ್ಬಿಟ್ಟು ಸೀರೀಸ್ನ ಬರ್ಕೊಂಡು ಅದನ್ನ ಏನೋ ಆಫ್ಸೆಟ್ ಪ್ರಿಂಟಿಂಗ್ ಎಲ್ಲ ಹೊಡೆದಿಟ್ಕೊಬಿಟ್ಟಿದ್ದಾರೆ. ಒರಿಜಿನಲ್ ನೋಟ್ ಕೊಡಿ, ನೀವು ಯಾವ ಸೀರೀಸ್ ಕೊಡ್ತೀರೋ ಅದೇ ಸೀರೀಸ್ದು ಕಂಟಿನ್ಯೂ ಸೀರೀಸ್ದು ನಿಮಗೊಂದು ಮ್ಯಾಜಿಕಲ್ ಕೊಡಿಸ್ತೇವೆ.
ಅಂತ ಹೇಳೋದು. ನೀವು 50,000 ಕೊಟ್ರೆ ನಿಮ್ಗೆ 3 ಪಟ್ಟು ದುಡ್ಡು 1.5 ಲಕ್ಷ ಕೊಡ್ತೇವೆ ಅಂತ. ಯಾರ್ಯಾರೋ ಪುಣ್ಯಾತ್ಮರುಗಳು ಅದೆಷ್ಟು ಜನ ದುಡ್ಡು ಕೊಟ್ರು ನೋಡಿ, ಇಂಥ ಒಂದು ಇಳ್ಕೊಂಡಿದ್ದಾರೆ, ಅವರು ಸಿಕ್ಕಾಕೊಂಡಿದ್ದಾರೆ. ತುಂಬಾ ದಿನ ಸುಳ್ಳಿಗೆ ನೆನ್ಪಿಟ್ಕೊಳ್ಳಿ, ಆಯಸ್ಸು ಜಾಸ್ತಿ ಅನ್ಕೋತೀರಿ, ಬಟ್ ಸಿಕ್ಕಾಕೊಳ್ಳೋದ್ರಲ್ಲಿ ಅದೇ ಫಸ್ಟ್. ಸತ್ಯಕ್ಕೆ ಆಯಸ್ಸು ಜಾಸ್ತಿ, ಕಣ್ಣು ಕಾಣಿಸಲ್ಲ ಅದು, ನಾವು ಅದ್ರ ಕಡೆ ತಿರುಗಿ ನೋಡಲ್ಲ. ಈ ತರ ಸುಳ್ಳಿನ ಪ್ರಪಂಚದಲ್ಲಿ ತುಂಬಾ ಇದ್ದಾರೆ ಬಿಡಿ. ಇವತ್ತು ಕಲಿಯುಗ ಅಂದ್ರೇನೆ ಸುಳ್ಳು. ಪ್ರತಿ ಕ್ಷಣ, ಪ್ರತಿ ನಿತ್ಯ, ಪ್ರತಿ ಆಲೋಚನೆ ಅದೇ ಸುಳ್ಳು. ಹಾಗೆ ವ್ಯಕ್ತಿಗೆ ವಿಶೇಷವಾಗಿ ವಿವಾಹವಾಗುವ ಸಂದರ್ಭದಲ್ಲಿ ಕೆಲವೊಂದು ಸುಳ್ಳು ಹೇಳಿರ್ತಾರೆ. ಆಗ್ತದೆ ನಮ್ಮ ಒಂದು 4,000 ನೋಡುವೆ ಆಗ್ತೀನಿ ಅಂತ. ನಮ್ ಕಷ್ಟ ಏನೋ 2,000 ಹಾಕಿದ್ವಿ. ಆ ಚೌಲ್ಟ್ರಿಲ್ ಮದುವೆ ಮಾಡಿಸ್ತೀನಮ್ಮ, ಆಗ್ಲಿಲ್ಲ, ಒಂದ್ ಸಣ್ಣ ಮಾಡಿ. ಈ ಒಂದು 18 ವೆರೈಟಿ ಊಟಗಳು ಹಾಕಿಸ್ತೀನಮ್ಮ, ಆಗಿದ್ದೆ 9 ವೆರೈಟಿ. ದೊಡ್ಡ ಕಾರ್ ಕೊಡಿಸ್ತೇನಮ್ಮ, ಅವ್ರು ಬೆಂಜು ಅನ್ಕೊಂಡಿರ್ತಾರೆ, ನಾವು ಆಲ್ಟೋ ಕಾರ್ ಕೊಡ್ಸಿರ್ತೀವಿ. ಏನೋ ಒಂದು ಅಡಿಗೆ ಸೂಪರ್ ಆಗಿ ಮಾಡ್ತಾಳೆ ಪಾಪ. ನಮ್ಮ ಮಗು ಅನ್ನ ಸಾಂಬಾರ್ ಬಿಟ್ರೆ, ರಸಂ ಬಿಟ್ರೆ, ಮೊಸರನ್ನ ಬಿಟ್ರೆ, ಮಜ್ಜಿಗೆ ಅನ್ನ ಬಿಟ್ರೆ ಇನ್ನೇನು ಮಾಡಕ್ ಬರಲ್ಲ. ಒಂದು ಕಾಫಿ ಟೀ ಪೇಯಗಳು ಏನ್ ಕ್ಲಾಸ್ ಕಾಫಿ ಮಾಡ್ತಾಳೆ ಗೊತ್ತಾ? ಕಾಫಿ ಒಂದೇ ಗೊತ್ತು, ಬೇರೆ ಇನ್ನೇನು ಗೊತ್ತಿಲ್ಲ. ನಮ್ಮ ಮಗಳು ಎಷ್ಟು ಕ್ಲೀನು ಅಂತ ಹೇಳಿರ್ತವೆ, ಗುಡಿಸೋದ್ ಬಿಟ್ರೆ ಇನ್ನೇನು ಗೊತ್ತಿರಲ್ಲ. ಮನೆ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೋತಾಳೆ ಗೊತ್ತಾ ಅಂತ ಹೇಳಿರ್ತೇವೆ. ಮನೆಗೆ ಹೋದ್ಮೇಲೆ ಮನೆ ಕೆಲಸ ಮಾಡಕ್ ಬರಲ್ಲ, ಮನೆ ಕೆಲಸವನ್ನಿಟ್ಟು ನೋಡ್ಕೋತಿರ್ತಾಳೆ. ಏನು ಹಂಗೆ ಹೇಳ್ಬಿಟ್ಟಿರ್ತೀವಪ್ಪ. ಅದನ್ನ ಸೀರಿಯಸ್ ಮಾಡ್ಕೋಬಾರ್ದು, ಅದು ತಪ್ಪಲ್ಲ, ಅದು ಪಾಪವಲ್ಲ ಅಂತ ಶುಕ್ರಾಚಾರ್ಯರೇ ಹೇಳಿದ್ದಾರೆ. ಆದ್ರೆ ಇವತ್ತು ಎಷ್ಟು ಮದುವೆಗಳು ಮುರಿದಿದೆ. ಮದುವೆ ಆದ್ಮೇಲೆ ಅವತ್ತು ಹೇಳಿದ್ರಲ್ಲ, ಒಂದು ಬ್ರೇಸ್ಲೆಟ್ ಕೊಡ್ಸ್ತೀನಿ ಅಂತ, ಇದು ಕೊಡ್ಸಿದಿರಿ ನೋಡಿ. ತುಂಬಾ ಇವತ್ತು ಡೈವರ್ಸ್ಗಳಿಗೆ ಕಾರಣ ಆ ಒಂದು ಉನ್ಮತ್ತ ಭಾವದಲ್ಲಿ ಕೊಟ್ಟಿರ್ತವೆ. ಅಯ್ಯೋ ಮದುವೆ ಆದ್ರೆ ಸಾಕಪ್ಪ, ಏನೋ ಒಂದು ಹೆಣ್ಣು ಗಂಡು ಹೇಳಿರ್ತಾನೆ, ಅದನ್ನ ಇಟ್ಕೊಂಡು ನಾವು ಹೇಳಿದ್ದೆ. ಮೊನ್ನೆ ಕೂಡ ಒಬ್ಬ ಹುಡುಗ ಪಾಪ ಬೆಳಗಾವಿಂದ ಬರ್ತಿರ್ತಾನೆ, ಒಂದು 15-20 ವರ್ಷದಿಂದ. ಏನು ಎಕ್ಸೈಟ್ಮೆಂಟ್ ಅಲ್ಲಿ, ವಯಸ್ಸಾಗಿದೆ, ಮದುವೆ ಆಗಿಲ್ಲ, 30+ ಮೇಲೆ ಮದುವೆ. ಎಕ್ಸೈಟ್ಮೆಂಟ್ ಅಲ್ಲಿ ಎಸ್ಸು ಆಯ್ತು, ನಿಮ್ ಮನೆ ಮಕ್ಕಳು ನೋಡ್ಕೋತೀನಿ, ಅತ್ತೆ ಮಾವನ್ ಪೋಷಿಸ್ತೀನಿ ಎಲ್ಲ ಹೇಳಿದಾನೆ. ಅದಕ್ಕೆ ಏನದು ನೋಡ್ಕೊಳಲ್ಲ ಅಂತೀಯ? ನನ್ನ ತಂಗಿ ನಮ್ಮ ಮದುವೆ ನೀನೇ ಮಾಡ್ಬೇಕು, ಕಾರ್ ತಗೊಂಡ್ ಬಾ, ಏನ್ ಹೇಳಿದ್ದಲ್ಲ ಕಾರೆಲ್ಲ ಓಡಾಡಿಸ್ತೀನಿ, ಟ್ಯಾಕ್ಸಿ ಇದೆ ಬುಕ್ ಮಾಡಿದ್ರೆ ಬರುತ್ತೆ. ದೊಡ್ಡ ಕಾರೇ ತಗೊಂಡ್ಬರ್ಬೇಕು ನೀನ್ ನನ್ಗೆ ಸ್ವಂತದ್ದು, ಹಿಂಗೆಲ್ಲ ಅಂತ ಕೂತ್ಕೊಂಡ್ರೆ ಅದನ್ನೆಲ್ಲ ನೆತ್ತಿಗೆ ಹತ್ತಿಸ್ಕೊಂಡ್ರೆ ಪಾಪವೇ ಇಲ್ಲ. ಅಯ್ಯೋ ಗುರುಜಿ ಹಾಗೆ ಹೇಳಿದ್ದೆ, ಈಗ ಅದನ್ನೇ ಹೇಳ್ತಿದ್ದಾರೆ, ಹಿಂಗೆ ಹೇಳ್ತಿದ್ದಾರೆ, ಅವೆಲ್ಲ ಏನೂ ಇಲ್ಲ. ಹೌದು, ಮದುವೆ ಆಗ್ಲಿಕ್ಕೆ 1-2-3 ಈ ತರದ್ ಒಂದು ಸಣ್ಣದಾಗಿ ಇದೆ ಅವನ ಹತ್ರ ಕಾರ್. ಪಾಪ ಒಪ್ತಿಲ್ಲ ಅವಳಿಗೆ. ದೊಡ್ಡ ಕಾರ್ ಇರ್ಬೇಕು, ಡ್ರೈವರ್ನ ಇಟ್ಟಿರ್ಬೇಕು, ನಾನು ಹೇಳಿದ ಕಡೆಲ್ಲ ಕರ್ಕೊಂಡು ಹೋಗ್ಬೇಕು, ನಾನು ಕೇಳಿದ ದೂರಕ್ಕೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಆ ಹುಡುಗಿ ಎಕ್ಸ್ಪೆಕ್ಟೇಷನ್ ಫಾರಿನ್ ಟ್ರಿಪ್ಗಳು ತಿಂಗಳಾದ್ರೆ. ಎಲ್ಲಿ ಇವನ್ ಕೆಲಸ ಮಾಡೋದ್ ನೋಡೋದ? ಮನೆ ವಯಸ್ಸಾದ ಅಪ್ಪ ಬೇರೆ ಇದ್ದಾನೆ, ಆ ತಂದೆ ಜೀವಕ್ಕೆ ಒಂದು ದಿನ ಅಡಿಗೆ ಮಾಡಿ ಅನುಕೂಲ ಆನಂದ ಕೊಟ್ಟವಳಲ್ಲ. ಈಗ ಏನ್ ಹೇಳೋಣ? ಮಾಡಿದ್ರೆ ಒಡವೆ ಅದು ಇದು ಹೇಳಿದ್ದಲ್ಲ, ಯಾಕೆ ಕರ್ಕೊಂಡು ಹೋಗಿಲ್ಲ, ಯಾಕೆ ಕೊಡಿಸ್ತಿಲ್ಲ, ನೋಡಿ ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ಅವನ್ ಸಣ್ಣ, ಅವನ್ ಬೇಕು ಅಂತೇನು ಹೇಳಿಲ್ಲ, ದುಡಿತೀನಿ ಚೆನ್ನಾಗಿ, ಅವನ್ ದುಡಿದಿದ್ದೆಲ್ಲ ಹೆಂಡತಿಗೆ ತಾನೆ, ಇಲ್ಲ ಆಕೆ ದುಡಿದಿದ್ದೆಲ್ಲ ಗಂಡನಿಗೆ ಮನೆಗೆ ತಾನೆ, ಅದನ್ನ ಎತ್ಕೊಬಿಡ್ತಾರೆ. ಏನೇ ದುಡಿದಿದ್ದು ತಗೊಂಡೋಗಿ ನಿಮ್ಮನೆ ಕೊಡ್ತಿದ್ದೀಯಾ? ಏನೋ ನಮ್ಮಮ್ಮ ಅಪ್ಪನು ಮದುವೆ ಆದ್ಮೇಲೆ ನೋಡ್ಕೋಬೇಕಲ್ವ ಅಂತ ಹೇಳಿರ್ತಾಳೆ. ಅದರ ಅರ್ಥ ನಾನು ಒಂದ್ ಸ್ವಲ್ಪ ಬರೋ ಸಂಬಳದಲ್ಲಿ ಕೊಡ್ತೀನಿ ಅಂತ. ಇಲ್ಲ, ನೀನು ನನಗೆ ಸುಳ್ಳು ಹೇಳ್ಬಿಟ್ಟೆ, ತಗೋ ಡೈವರ್ಸ್. ಅದು ಸುಳ್ಳಲ್ಲ ನೋಡಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಗೆ ಹೇಳ್ತಾರೆ. ಎಲ್ಲಿ ಹಿಂಸೆ ಅನ್ಸುತ್ತೋ, ಆಪತ್ತು ಅನ್ಸುತ್ತೋ, ನೋವು ಅನ್ಸುತ್ತೋ, ಆ ಸಂದರ್ಭದಲ್ಲಿ ಒಂದ್ ಸುಳ್ಳು, ಇನ್ನೇನ್ ಮಾಡೋದು ಗತಿ ಇಲ್ಲದೆ ಒಂದ್ ಸುಳ್ಳು ಹೇಳ್ಬಿಟ್ಟಿರ್ತಾನೆ. ಇಲ್ಲ ಸರ್ ಅನ್ನೋದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಏನೋ ಒಂದು ಹೇಳ್ಬಿಟ್ಟಿದ್ದಾನೆ ಆ ಮಗು, ಎಲ್ಲ ಮಗಳು. ಶುಕ್ರಾಚಾರ್ಯರು ಹೇಳಿರೋದು
ಇನ್ನೇನ್ ಮಾಡೋದು? ಈಗ ತಪ್ಪಿಸ್ಕೊಂಡೆ 100 ವರ್ಷ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ 100 ವರ್ಷ ಆಯುಸ್ಸು ಅಂತ ಹೇಳ್ತೇವೆ. ಸೊ ಶುಕ್ರಾಚಾರ್ಯರೇ ಹೇಳ್ತಾರೆ, ಯಾವಾಗ ಹಿಂಸೆಯೋ ಇನ್ನೊಂದು ಆಗ್ತಿದೆ, ಹೇಗೋ ಒಂದ್ ಮಗಳಿಗೆ ಒಳ್ಳೆ ಒಂದ್ ಈ ರೀತಿ ಈ ಕೆಲವು ಕಂಪ್ನಿಗಳಲ್ಲಿ ಮಾಡ್ತವೆ. ನೀವು ಬನ್ನಿ ಅದು ಇದು ಅಂತ ಹೇಳ್ಬಿಟ್ಟು ನೀವು ನೋಡ್ಬೇಕು. ಮೊನ್ನೆ ಒಂದು ಹುಡುಗ ಬಂದಿದ್ದಾನೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್, ನಿಮಗೆ ಅಪ್ರೆಂಟಿಸ್ ಆಗಿ ಸೇರಿಸ್ಕೊತೇವೆ ಅಂತ. MBA ಮಾಡಿರೋ ಹುಡುಗ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, MBA, ಇನ್ನೊಂದು ಹುಡುಗ MCA, ಇನ್ನೊಬ್ಬ MTech, ಇನ್ನೊಬ್ಬ MCOM. ಕೇಳ್ತಿರ್ತಾನೆ, ಕಾಲೇಜ್ ಕ್ಯಾಂಪಸ್ ಆಗುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳು ಬಂದ್ಬಿಟ್ಟು ನಿಮ್ಮನ್ನ 6 months 1 year ಅಪ್ರೆಂಟಿಸ್ ಆಗಿ ತಗೋತಿದ್ದೇವೆ, 5,000 8,000 ಅಂತ. ಇವ್ರ ಮನೆ ಬಂಗಾರ. ಎಲ್ಲಿ ಕೆಲಸ? ಎಲ್ಲೋ ಮುಂಬೈ, ಎಲ್ಲೋ ಗುರ್ಗಾಂವ್, ಎಲ್ಲೋ ಚೆನ್ನೈ, ಈ ತರ ಅಲ್ಲಿಂದ ಬಂದ್ಬಿಟ್ಟು 8,000ನ ಅಪ್ರೆಂಟಿಸ್ಗ? ಏನಂತ ಕೆಲ್ಸ? ಈಗಲೇ ಬರ್ಕೊಡ್ತೀರಾ? ನಾವು ಮಾಡ್ತೀವಿ ಅಪ್ರೆಂಟಿಸ್ ಆಗಿ, ನಾವು ಮಾಡ್ತೀವಿ ಸ್ವಾಮಿ. ಈ 6 ತಿಂಗಳಾಗಿದ್ದು ನೀನು ನನ್ನನ್ನು ಕೆಲ್ಸಕ್ಕೆ ತಗೋಬೇಕು, ಇಲ್ಲ 1 ವರ್ಷ ಆದ್ಮೇಲೆ, ಬಟ್ ಮಿನಿಮಮ್ ಯು ಹ್ಯಾವ್ ಟು ಪೇ ಮಿ 50,000, ಐ ಆಮ್ ರೆಡಿ ಟು ವರ್ಕ್ ಅಂತ. ಏನ್ರಿ 8,000 10,000 ಈ ತರದ್ದೆಲ್ಲ ಗೋಟಾಲ ಮೋಸಗಳು. ದಟ್ಟು ಅಗ್ರಿಮೆಂಟು. 2 ವರ್ಷ ನೀನು ಅಪ್ರೆಂಟಿಸ್ ಆಗಿ ಬಿಟ್ಟು ಹೋಗ್ಬಾರ್ದು. ಇದೆಲ್ಲ ನಡೀತಿದ್ದೆ ಮಕ್ಕಳು, ಬಹುದೊಡ್ಡ ಮೋಸಗಳು. ನೋಡಿ, ಶುಕ್ರಾಚಾರ್ಯರು ಯಾವ ಸಂದರ್ಭದಲ್ಲಿ ಮಾತ್ರ ಹೇಳ್ಬೇಕು ಅಂತ ಹೇಳ್ತಾರೆ, ಈ ತರದ್ದೆಲ್ಲ ಅಲ್ಲ. ಆಪತ್ ಕಾಲದಲ್ಲಿ, ಏನೋ ಒಂದು ಆಪತ್ತು. ಇನ್ನೊಂದು ಹೇಳ್ತಾರೆ, ಗೋವನ್ನು ರಕ್ಷಿಸಲು ಗೋವಿಗೋಸ್ಕರ ಒಂದು ಸುಳ್ಳು ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ಸರ್, ಅದು ಕೂಟ ತಂದು ಹಾಕ್ಬೇಕು, ಕಾಪಾಡಬೇಕು, ಬೇಗ ಹೋಗ್ಬೇಕು. ಎಲ್ಲೋ ಕೆಲಸದಲ್ಲಿ ಒಬ್ಬ ರೈತ ಸ್ಟಕ್ ಆಗ್ಬಿಟ್ಟಿದ್ದಾನೆ ಸರ್, ನಾವು ಹೊರಡಬೇಕು, ಅಲ್ಲೊಂದು ಸುಳ್ಳು ಹೇಳ್ಬೋದು ಅಂತ ಹೇಳ್ತಾನೆ. ಹಾಗೆ ಒಂದು ಬ್ರಾಹ್ಮಣರಿಗೋಸ್ಕರ, ಗುರುವಿಗೋಸ್ಕರ ಅಲ್ಲೊಂದು ದಾನ ಮಾಡ್ಲಿಕ್ಕೋ, ಸಹಾಯ ಮಾಡ್ಲಿಕ್ಕೋ, ಆ ವೈದಿಕರಿಗೆ ಗುರು ಕಾರ್ಯಕ್ಕೆ ಕೂಡ ಒಂದು ಸುಳ್ಳು ಹೇಳಬಹುದು ಅನ್ನತಕ್ಕಂಥದ್ದನ್ನ ಶುಕ್ರಾಚಾರ್ಯರು ಹೇಳ್ತಾರೆ. ಹಾಗಾದು ಪಾಪವಾಗುವುದಿಲ್ಲ. ಗುರು ಕಾರ್ಯ ಏನೋ ಒಂದು ಸುಳ್ಳು ಹೇಳಿ ತಗೊಬಂದು ಅದನ್ನ ಮಾಡ್ಲಿಕ್ಕೆ, ಆ ಗೋವಿಗೆ ತಿನ್ನಿಸ್ಲಿಕ್ಕೆ, ಆ ಒಂದು ವೈದಿಕ ಕಾರ್ಯಕ್ಕೆ ಇನ್ನೇನ್ ಮಾಡೋದು, ನನ್ನ ಹತ್ರ ಬೇರೆ ವಿಧಿ ಇಲ್ಲ. ಏನೋ ಒಂದು ಸುಳ್ಳು, ಒಂದು ಸೀರಿಯಸ್ ವಿಚಾರನೋ ಏನೋ ಒಂದು ಹೇಳಿ ತಗೊಬಂದು ಅಲ್ಲಿ ಕಾಪಾಡಲಿಕ್ಕೆ. ಈ ಸಂದರ್ಭಗಳಲ್ಲಿ ಮಾತ್ರವೇ ಸುಳ್ಳು ಹೇಳಬೇಕು. ಆದ್ರೆ ಕಲಿಯುಗದಲ್ಲಿ ಎನಗೆ ಮೀರಿದ ಸುಳ್ಳುಗಾರನಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಒಬ್ಬರ ಮೇಲೆ ಒಬ್ರು ಪೈಪೋಟಿ. ಅದೇ ಪೈಪೋಟಿ ಅನ್ಕೋಬೇಡಿ, ತುಂಬಾ ಟಾಪ್ ಪಿರಮಿಡ್ ಮೇಲೆ ಯಾರು ಗೊತ್ತಾ ಇರೋದು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅದು ನಾನೇ. ಹೌದು, ತುಂಬಾ ಚೆನ್ನಾಗಿ ಮಾತಾಡ್ತೇವೆ ಅಂದ್ರೆ ಅಲ್ಲೊಂದು ಸುಳ್ಳು ಅನ್ನತಕ್ಕಂಥದ್ದೇ. ತುಂಬಾ ಚೆನ್ನಾಗಿ ನಿಮ್ಮನ್ನ ಟ್ರಾನ್ಸ್ಗೆ ಎಳಿತಾರೆ ಅಂದ್ರೇನೆ ಅದೊಂದು ಅಂತಕ್ಕಂಥದ್ದೇ. ಇವತ್ತು ಅಂಥವ್ರಿಗೇನೆ 1,000 ಎಕರೆ 2,000 ಎಕರೆ 5,000 ಎಕರೆ ಇನ್ನೊಂದು 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 ಅನ್ನತಕ್ಕಂಥದ್ದು ಭಾವ ಆಗ್ಬಿಟ್ಟಿರೋದು. ಮಕ್ಕಳೇ, ಏನ್ ಮಾಡ್ತೀರಿ? ನಾವು ಉಳ್ಕೊಂಡಿರೋದು 30-40ನೇ, ಬೇಜಾರೇನು ಮಾಡ್ಕೋಬೇಡಿ. ಇನ್ನೊಂದು ಚೂರು ದೊಡ್ಡದು ನೋಡ್ಬೇಕು, 1,000 ಎಕರೆ. ಅಂಥವ್ರ ಮಾತೇ ನಂಬೋದು. ಅಂಥವ್ರಿಗೆ ಗೌರ್ಮೆಂಟ್ ಲ್ಯಾಂಡ್ ಸ್ಯಾಂಕ್ಷನ್ ಮಾಡೋದು, ಅವಾರ್ಡ್ಗಳು ಕೊಡೋದು, ಫಂಡ್ ಕೊಡೋದು, ಎಲ್ಲ ಕೊಡೋದು ಅದು ಅಂಥವ್ರಿಗೇನೆ. ಜನ ಮರಳು, ಜಾತ್ರೆ ಮರಳು ಅಂತಕ್ಕಂಥದ್ದು ಅಷ್ಟೇ. ಸೊ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು, ಹೇಳಬಾರದು ಗೊತ್ತಾಯ್ತು ಅಂತ ಅನ್ಕೋತೇನೆ. ಮತ್ತಷ್ಟು ಈ ರೀತಿಯ ಶುಕ್ರ ನೀತಿ, ಬೃಹಸ್ಪತಿ ನೀತಿ, ಬುಧ ನೀತಿ, ಗುರು ನೀತಿ, ಆಚಾರ್ಯ ನೀತಿ ಸಂಹಿತೆಗಳನ್ನ ಹುಡ್ಕೊಂಡು ಬಂದು ನಿಮಗೆ ಉಣಬಡಿಸ್ತೇನೆ. ಈ ಸೋಮವಾರದ ದಿನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.
ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಸುಳ್ಳೆ ನಮ್ಮಪ್ಪ. ಹೌದು, ಪಕ್ಕದ ಮನೆಯಲ್ಲಿ ದಗಾಕೋರನಪ್ಪ, ದರೋಡೆಕೋರನಪ್ಪ. ಇವತ್ತು ಹಂಗಾಗ್ಬಿಟ್ಟಿದೆ ಮಕ್ಕಳೇ. ನಾನಾ ವಿಧವಾದಂಥ ಆಮಿಷಗಳು, ಪ್ರಚೋದನೆಗಳು. ಅಲ್ಲಿ ಬಿಹಾರ್ ಎಲೆಕ್ಷನ್ ಅಲ್ಲಿ ನೀವು ನೋಡಿ ನಡೀತಿರೋದು, ಏನೇನು ಭರವಸೆಗಳು ಕೊಡ್ತಿದ್ದಾರೆ ಗೊತ್ತಾ? ಎಂತೆಂಥವರೆಲ್ಲ ನಿಂತಿದ್ದಾರೆ ಗೊತ್ತಾ? ಹೇಳಬಾರ್ದು. ಮೊನ್ನೆನೂ ಒಬ್ಬನ ಅರೆಸ್ಟ್ ಏನೋ ಮಾಡಿದಾರಂತೆ, ಒಂದು ಕೊಲೆ ಕೇಸು, ಇನ್ನೊಂದು ಎಲೆಕ್ಷನ್ ನಿಂತಿರೋ ವ್ಯಕ್ತಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಶಿವಾರ್ಪಣಮಸ್ತು. ಅಲ್ಲಿದೆ, ಎಳೆದಾಟವಿದೆ, ವಿಘ್ನಗಳಿದ್ದಾವೆ. ಇವತ್ತದೇ ಅಂಥವ್ರಿಗೇನೆ ತೇಜಸ್ವಿ ಯಾದವ್ ಅದೇನೋ 30,000 ಹಾಕ್ಬಿಡ್ತೀನಿ ಅಂತಾನೆ, 3,000 ರೂಪಾಯಿ ಹಾಕ್ಬಿಡ್ತೀನಿ ಅಂತಾನೆ. ನಮ್ಮ ಕರ್ನಾಟಕಕ್ಕೆ ಬಂದು ತಿಜೋರಿನಲ್ಲಿ ದುಡ್ಡಿದ್ಯಾ ನೋಡಯ್ಯ. ಆ ಒಂದು ತೆಲಂಗಾಣದಲ್ಲಿ ದುಡ್ಡಿದ್ಯಾ ನೋಡಯ್ಯ. ಈ ತರ ಹುಸಿ ಭರವಸೆಗಳ ವಿಚಾರದಲ್ಲಿ ಹೇಳಿ ಜನಗಳನ್ನ, ಪ್ರತಿ ಮನೆಗೂ ಒಂದು ಗೌರ್ಮೆಂಟ್ ಜಾಬ್. ಯಪ್ಪ, ಇರೋ ಜಾಬ್ಗಳನ್ನ ಫಿಲ್ ಮಾಡಿ ಸ್ವಾಮಿ. ಏನು ಅನ್ಕೊಂಡಿದ್ದೀರಾ? ಈ ತರದ್ದು ಸುಳ್ಳು ಇದು ಪರಾಕಾಷ್ಠತೆ. ನಾವು ಕೂಡ ಹಂಗೆ ಆಗ್ಬಿಟ್ಟಿದ್ದೀವಿ, ಈ ಸುಳ್ಳುಗಳನ್ನ ನಂಬತಕ್ಕಂಥದ್ದು. ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ. ಈ ಒಂದು ಪುನರ್ವಸು ನಕ್ಷತ್ರ, ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದು, ಗುರುಸಾರದಲ್ಲಿರೋದ್ರಿಂದ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ವೃತ್ತಿಯಲ್ಲೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸಮಾಧಾನ. ನಿಮ್ಮ ಪಾಡಿಗೆ ನಿಮ್ಮ ನ್ಯಾಯ ಅಂತ ಇಟ್ಕೊಂಡು ಹೋಗಿ ಮಕ್ಕಳೇ. ಅದು ಹುಡುಕಿ ಬರಲೇಬೇಕು. ಹೇಗೆ ಅನ್ಯಾಯ ನಮ್ಮನ್ನ ಬೆಂಬೆತ್ತಿ ಬಂದು ಒಡೆಯುತ್ತದೋ, ಅನ್ಯಾಯ ಅರ್ಜುನನಿಗೆ ನೆನಪಿಟ್ಟುಕೊಳ್ಳಿ. ಮಹಾಭಾರತ ಯುದ್ಧದಲ್ಲಿ ಶಿಖಂಡಿಯನ್ನಿಟ್ಟು ಭೀಷ್ಮರನ್ನ ಹೊಡೆದಾಕ್ಬಿಡ್ತಾನೆ. ಆ ಗಂಗಾದೇವಿಗೆ ಎಂತ ಸಿಟ್ಟು ಬರುತ್ತೆ ಅಂದ್ರೆ, ಅಲ್ಲ ಕಣೋ, ನನ್ನ ಮಗ ಎರಡೂ ನೋಡಿಲ್ಲ, ಪಾಪ ಪುಣ್ಯ ಎರಡೂ ನೋಡಿಲ್ಲ. ಪಾಪ ಪುಣ್ಯ ಮಾಡಬೇಕು ಅಂದ್ರೆ ಸಂಸಾರ ಇರಬೇಕು. ನನ್ನ ಕುಟುಂಬ ನನ್ನಿದು. ಇಡೀ ತಾನು ಬದುಕಿರೋಷ್ಟು 250-260 ವರ್ಷವು ಹನಿ ರಕ್ತವೂ ಕೂಡ ಈ ಒಂದು ಕುರು ಸಾಮ್ರಾಜ್ಯಕ್ಕೆ ನಿಂತ್ಕೊಂಡು ಅಜ್ಜ ಅನ್ನೋದು ಕೂಡ ನೋಡದೆ ಮೋಸದಿಂದ ಹೊಡೆದು ಸಾಯಿಸಿದ್ದೀರಲ್ಲ ಅರ್ಜುನ. ನನ್ನ ಮಗನನ್ನ ಹೇಗೆ ಸಾಯಿಸಿ ನನ್ನ ಕಣ್ಣೀರು ಕಾರಕ ಆದೆಯೋ, ಅದೇ ರೀತಿ ನಿನ್ನ ಮಗನೂ ಕೂಡ ನಿನ್ನನ್ನು ಸಾಯಿಸ್ಲಿ ಅಂತ ಶಾಪ ಕೊಡುತ್ತೆ. ಆ ಶಾಪ ಫಲಿಸುತ್ತೆ ಮಕ್ಕಳೇ. ಬಬ್ರುವಾಹನನಿಂದ ಚಿತ್ರಾಂಗದೆಯ ಮಗ, ಮಣಿಪುರದ ರಾಜ. ಅವ್ರ ಮನೆತನದಲ್ಲಿ ಹೆಣ್ಣು ಮಕ್ಕಳಿಗೆ ರಾಜ್ಯಭಾರ, ಶಕ್ತಿ. ಆತ ನೋಡಿ ಹೆಚ್ಚು ಕಡಿಮೆ ಒಂದು 50-55ನೇ ವಯಸ್ಸಲ್ಲಿ ಮಾಡಿರುವ, ಅವನಿಗೊಂದು 50 ವರ್ಷ ಆಗಿರುತ್ತೆ ಅಂತ ಅನ್ಕೋತಾನೆ. 50 ಅಲ್ಲ, ಒಂದು 24-25ನೇ ವಯಸ್ಸಿನಲ್ಲಿ ಹೋಗಿ ಮಣಿಪುರಕ್ಕೆ. ಆಗ ಉಲೂಪಿ ಜೊತೆ ಒಂದು ಮಗ, ಇಳಾವಂತ ಅನ್ನತಕ್ಕಂಥವನು, ಅವನು ಯುದ್ಧಕ್ಕೆ ಬಂದು ಸಾಯ್ತಾನೆ. ಬಬ್ರುವಾಹನ ಮಣಿಪುರದ ರಾಜ, ಚಿತ್ರಾಂಗದೆಯ ಮಗ. ಯಾವಾಗ 25, ಯಾವಾಗ 75-85ನೇ ವಯಸ್ಸಿನಲ್ಲಿ ಹೋಗಿ ಒಡೆಸ್ಕೊಂಡು ಸಾಯಿಸ್ಕೊಂಡು ಬರ್ತಾನೆ. ಈ ಕುರುಕ್ಷೇತ್ರ ಯುದ್ಧವೆಲ್ಲ ಆದಾಗ ಎಷ್ಟು ಅವನಿಗೆ ವಯಸ್ಸು? ಹೆಚ್ಚು ಕಡಿಮೆ ಒಂದು 70 ವರ್ಷ. ಆದಾಗ ಇನ್ನೊಂದು 15-20 ವರ್ಷಕ್ಕೆ ಒಂದು ಅಶ್ವಮೇಧ ಯಾಗ ನಡೆಯುತ್ತೆ. ನೋಡಿ, ಪ್ರಕೃತಿ ಕರೆಸ್ಕೊಳ್ಳುತ್ತೆ. ತಾಯಿ ಜಗನ್ಮಾತೆ ಯಾವಾಗ ಮಗ ಹುಟ್ಟಿದ ಅವನಿಗೆ 25ನೇ ವಯಸ್ಸಿನಲ್ಲಿ, 75ನೇ ವಯಸ್ಸಿನಲ್ಲಿ 50 ವರ್ಷದ ನಂತರ, ಅವತ್ತು ಬಬ್ರುವಾಹನನಿಗೆ 50 ವರ್ಷ ಆಗಿರುತ್ತೆ ಅಂತ ಅರ್ಥ. ಕಾದಿದ್ದು ಪ್ರಕೃತಿ. ಅರ್ಜುನನಾದರೂ, ಭಗವಂತನಾದ ಕೃಷ್ಣ ಇದ್ದರೂ ತಾಯಿ ಗಂಗಾದೇವಿಯ ಮಾತು ನಡೆಸ್ಬಿಡ್ತು. ತಪ್ಪು ತಪ್ಪೆ ಯಾರಿದ್ದರೂ ನಾವು ಮಾಡಿದ್ದು
ಕೆಟ್ಟದ್ದು ಕೂಡ ಎಷ್ಟೋ ವರ್ಷವಾದರೂ ಹುಡುಕೊಂಡು ಬಂದು ಹೊಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೇದು ಕೂಡ ಅಷ್ಟೇ, ಎಷ್ಟೋ ವರ್ಷವಾದರೂ ಕಾದಿದ್ದು ಹುಡುಕೊಂಡು ಬಂದು ನಿಮ್ಮ ಬುತ್ತಿಯಲ್ಲಿ ಅಲ್ಲೊಂದು ಅನ್ನ ಹಾಕುತ್ತೆ. ಗೊತ್ತಿಲ್ಲ ಯಾವ ದೈವವೋ, ಯಾವ ಸಂಕಲ್ಪವೋ, ಯಾವ ಧರ್ಮವೋ, ಏನೋ ಮಾಡಿರ್ತೇವೆ. ಮೊನ್ನೆ ಕೂಡ ನೋಡಿ, ಯಾರೋ ಒಂದು ಹುಡುಗ ಫ್ಯಾಮಿಲಿ ಮ್ಯಾನು ಸ್ನೇಹಿತ ಏನೋ ದುಡ್ಡು ಕೊಟ್ಟಂತೆ, ಹೋಗ್ಬಿಟ್ಟು ಒಂದು 500 ರೂಪಾಯಿ ಏನೋ ತಗೊಂಡಿದ್ದಾನೋ, ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದಾನೋ, ಒಂದು ಹೆಚ್ಚು ಕಡಿಮೆ 10-11 ಕೋಟಿ ಹೊಡೆದು ಬಿಟ್ಟಿದ. ಅವನಿಗೆ ಗೊತ್ತಿಲ್ಲ, ಲಾಟ್ರಿ ಕೊಟ್ಟವನು ಅವನ ಹೆಸರು ಫೋನ್ ನಂಬರು ಬರೆದಿಟ್ಕೊಂಡವನು ಫೋನ್ ಮಾಡಿ ಅವನ ಮನೆ ಹತ್ರ ಬಂದು 25 ದಿನದೊಳಗಡೆ ಕ್ಲೈಮ್ ಮಾಡಲಿಲ್ಲ ಅಂದ್ರೆ ಅದು ದುಡ್ಡೇ ಇಲ್ಲ. ನೋಡಿ, 11 ಕೋಟಿ ತಗೊಂಡಿರೋರ್ಗೆಲ್ಲ ಹೊಡೆದು ಬಿಡುತ್ತಾ? ಏನೇನ್ ಸೀರೀಸ್, ಇನ್ನೊಬ್ಬನಿಗೆ ಏನೋ 250 ಕೋಟಿ ಹೊಡೆದಿದ್ದೆ ಅಂತ, ಅದು ಅಮ್ಮನ್ ಡೇಟ್ ಆಫ್ ಬರ್ತ್ ಸೀರೀಸ್ ತಗೊಂಡಂತೆ. ಎಷ್ಟು ಜನ ಲಾಟ್ರಿ ತಗೊಳ್ಳುವಾಗ ಮಗಳದ್ದು, ಮಗನದ್ದು, ಮ್ಯಾರೇಜ್ ಡೇಟ್ದು ಏನೇನೋ ನಂಬರ್ಗಳು ಕ್ಯಾಲ್ಕುಲೇಷನ್ ಮಾಡಿ ತಗೋತಿರ್ತಾರೆ. ಏನೇನೋ ದೈವ ನೆನಪಿಟ್ಟುಕೊಳ್ಳಿ. ದೈವ ಸಾಕ್ಷಾತ್ಕಾರ ಇಲ್ಲದೆ ಆ ಕೋಟೀಶ್ವರ ಆಗೋದು ಸಾಧ್ಯವೇ ಇಲ್ಲ. ದೈವ ಶಾಪವಿದ್ದರೇನೆ ಭಿಕ್ಷಾಧೀಶ್ವರ ಕೂಡ ಆಗೋದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಂಥದ್ದೊಂದು ಭಾವ, ಒಂದಕ್ಕೆ ಹೆಜ್ಜೆ ಹಾಕಿ ವಿಜಯ ಪ್ರಾಪ್ತಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಚಂದ್ರ ಗುರುಸಾರ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಡಾಕ್ಟರ್, ಮೆಡಿಸಿನ್, ಫಾರ್ಮಾಸ್ಯೂಟಿಕಲ್ ಈ ಲೈನಲ್ಲಿ ಇರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ನರ್ಸುಗಳ ಕೆಲಸ, ಕಾಂಪೌಂಡರ್ ಕೆಲಸ, ಮೆಡಿಕಲ್ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಬ್ಯೂಟಿಫುಲ್. ಮಿಥುನ ರಾಶಿ, ಫೈನಾನ್ಷಿಯಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಫಂಡಿಂಗ್ ಅಡ್ವೈಸರ್, ಅಂತಹ ಒಂದು ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ, ಸ್ವಲ್ಪ ಖರ್ಚು ವೆಚ್ಚ, ಓಡಾಟ, ಸುತ್ತಾಟ ಇವುಗಳ ಭಾವ ಸ್ವಲ್ಪ ಬರತಕ್ಕಂಥದ್ದಿರುತ್ತೆ. ಇವತ್ತು ಸ್ವಲ್ಪ ತೊಳಲಾಟವೆ, ಉದ್ಯೋಗದ್ದು, ಇನ್ನೊಂದು ಸ್ವಲ್ಪ ಹೊರಗಡೆ ತಿನ್ನೋದು, ಜೇಬಲ್ ತುಂಬಾ ದುಡ್ಡು ಇಟ್ಕೊಂಡು ಹೊರಗಡೆ ಶಾಪಿಂಗ್ ಹೋಗೋದು ನೋಡ್ಕೊಳ್ಳಿ. ಚಂದ್ರ 12ನೇ ಮನೆ, ಗುರುಸಾರ, ಅನಗತ್ಯ ಖರ್ಚುಗಳನ್ನ ತಂದಿಡ್ತಾನೆ. ಅಷ್ಟು ಬಿಟ್ರೆ ಒತ್ತಡ ಇಲ್ಲ ಕೆಲಸಕ್ಕಾಗಲಿ. ಗುರು ನಿಮ್ಮನೆಯಲ್ಲೇ ಇದಾನಲ್ವಾ, ಗುರು ಹೇಗಾದ್ರೂ ಊಟ, ಬಟ್ಟೆ, ಗೌರವ, ತೃಪ್ತಿ, ಸಂತೃಪ್ತಿ ಕೊಡತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಗುರುಸಾರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅದು ಬುಧನ ಮನೆಯಲ್ಲಿ. ಸೊ ಬುದ್ಧಿ ಉಪಯೋಗಿಸಿ ಮಾಡುವಂತ ಕಸ್ಟಮರ್ ಸರ್ವಿಸ್, ಕಮ್ಯುನಿಕೇಶನ್, ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಲಾ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋದು, ಗುರು ಸ್ವಚ್ಛಂದ, ಬಿಳಿ ವಸ್ತ್ರ, ಟೀಚರ್, ಲೆಕ್ಚರರ್, ಪ್ರೊಫೆಸರ್, ವೈದಿಕ, ಜ್ಯೋತಿಷ್ಯ, ಆಗಮ ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ, ಚಂದ್ರ ಕೇಂದ್ರದಲ್ಲಿ ಕುಳಿತಿದ್ದಾನೆ, ಗುರುಸಾರ, ಗುರು ಲಾಭದಲ್ಲಿ ಕುಳಿತಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಸಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಆ ಕುಜ ಸೇರಿದ ಬುಧ ಬೇರೆ ವಕ್ರ 100% ಹೇಳ್ತಾನೆ. ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಇನ್ವೆಸ್ಟ್ಮೆಂಟ್ ಇವುಗಳ ಕಡೆ ಫ್ಲೋ ಆಗತಕ್ಕಂಥದ್ದು ಬೇಡ, ಹೋಗಬೇಡಿ, ಎಚ್ಚರಿಕೆ. ಇನ್ನು ತುಲಾ ರಾಶಿ, ಚಂದ್ರ ಗುರುಸಾರ, ಗುರು ದಶಮದಲ್ಲಿ ಗುರುಸಾರದಲ್ಲೇ ಇದ್ದಾನೆ. ಇರುವ ಕೆಲಸದಲ್ಲೇ ನಿಮ್ಮ ಮೇಲೆ ಏನಾದ್ರೂ ಅಪವಾದ ಬರ್ಬೋದು, ನಿಮ್ಮ ಹಾನೆಸ್ಟಿ ಯಾರಿಗೂ ಸಹಿಸದೇ ಇರ್ಬೋದು, ನಿಮ್ಮ ಒಳ್ಳೆತನ, ನಿಮ್ಮ ಧರ್ಮ ಪ್ರವೃತ್ತಿ, ಸೊ ನಿಮ್ಮನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಹನುಮಾನ್ ಚಾಲಿಸ, ಹನುಮ ಸೇವೆ, ಹನುಮ ಪೂಜೆ, ಹನುಮ ರಕ್ಷಾ, ಸಮಾಧಾನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಗುರುಸಾರ, ಗುರು ವಿಶೇಷವಾಗಿ ನಿಮಗೆ ಭಾಗ್ಯದಲ್ಲಿದ್ದಾನೆ. ಸ್ವಲ್ಪ ಮೆಡಿಕಲ್ ಖರ್ಚುಗಳು, ಮನೆಗೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಖರ್ಚುಗಳು
ಒಂದ್ ಸ್ವಲ್ಪ ಕೈ ಸಾಲುಗಳಿರ್ತಕ್ಕಂಥದ್ದು ಆಗುತ್ತೆ. ಅದು ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸುತ್ತೆ. ತುಂಬಾ ದೊಡ್ಡದನ್ನ ಈಜ್ದವ್ರು ನೀವು, ತುಂಬಾ ದೊಡ್ಡದನ್ನ ದಾಟ್ಕೊಂಡು ಬಂದವ್ರು ನೀವು. ಖಂಡಿತ ಚೆನ್ನಾಗಿದೆ, ಚಿಂತಿಸಬೇಡಿ. ಬ್ಯೂಟಿಫುಲ್ ಡೇ. ಧನುಸು ರಾಶಿ. ಗುರು ಅಷ್ಟಮದಲ್ಲಿದ್ದಾನೆ. ದೂರದ ಕಾರ್ಯ, ದೂರದ ಬಂಧುಗಳು, ದೂರದ ವ್ಯವಹಾರ, ದೂರದ ಮಾತುಕತೆಗಳಲ್ಲಿ ತುಂಬಾ ಹುಷಾರಾಗಿರಿ. ಯಾಕಂದ್ರೆ ಸಪ್ತಮಾಧಿಪತಿ 12ನೇ ಮನೇಲಿದ್ದಾನೆ. ಚಂದ್ರ ಎಲ್ಲಿ ನೆಲೆಸಿದನೋ ಆ ಮನೆಯ ಬುಧ ಬಂದು 12ನೇ ಮನೇಲಿದ್ದಾನೆ. ಸೊ ಕೊಟ್ಟವನ್ ಕೋಡಂಗಿ, ತಗೊಂಡವನ್ ವೀರಭದ್ರ. 100% ಕೊಟ್ಟವನ್ ಕೋಡಂಗಿ ಆಗ್ತಿರಿ. ಯಾಕಂದ್ರೆ ಗುರು ಅಷ್ಟಮದಲ್ಲಿದ್ದಾನೆ. ಸೊ ಯಾರನ್ನೋ ನಂಬಿ ಅಣ್ಣ, ತಮ್ಮ, ನಾದ್ನಿ, ಇನ್ನೊಂದು ಅಂತ ಹೆಸರಿನಲ್ಲಿ ಯಾರೋ ಬರ್ತಾರೆ. ದಯಮಾಡಿ ಒಂದು ಬರವಣಿಗೆ ಇರ್ಲಿ, ಒಂದು ಚೆಕ್ ಇರ್ಲಿ. ಈ ಲೋಕದಲ್ಲಿ ಚೆಕ್ಗೆ ಮರ್ಯಾದೆ ಇಲ್ಲ, ಇನ್ನು ಹೇಗೆ? ಹೌದಲ್ವಾ? ಸೊ ಅಂಥದ್ದೊಂದು ಭಾವ ಧನುಸು ರಾಶಿಗೆ. ಎಚ್ಚರಿಕೆ ವ್ಯವಹಾರಗಳಲ್ಲಿ. ಇನ್ನು ಮಕರ ರಾಶಿ. ಗುರು ನಿಮಗೆ ವ್ಯಯಾಧಿಪತಿ ಇನ್ ಸಪ್ತಮಾಧಿಪತಿ ಇನ್ ಷಷ್ಠ. ಸೊ ಕೋರ್ಟ್ ಸಮಸ್ಯೆ ಇದ್ರೆ, ಭೂಮಿ ಸಮಸ್ಯೆ ಇದ್ರೆ, ವ್ಯವಹಾರ ಸಮಸ್ಯೆ ಇದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಕಾಂಪ್ರಮೈಸ್ ಅಲ್ಲಿ ಗೆದ್ದು ಬಿಡ್ತೀರಿ. ಇಲ್ಲ ಇನ್ನೊಬ್ಬರಿಗೆ ಮಧ್ಯವರ್ತಿಯಾಗಿ ಕಾಂಪ್ರಮೈಸ್ ಮಾಡಿಸ್ತಕ್ಕಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳು ವಿಶೇಷ ಅನುಕೂಲ ಪಡೆಯತಕ್ಕಂಥದ್ದಾಗುತ್ತೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ ಇಲಾಖೆ, ಅಲಂಕಾರ ಇಲಾಖೆ, ಎಂಟರ್ಟೈನ್ಮೆಂಟ್ ಇಲಾಖೆ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ. ಗುರು 6ನೇ ಮನೆಯಾದರೂ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಾರದಲ್ಲಿದ್ದು, ಗುರು ನಿಮಗೆ ದೋಷಕಾರಕನಲ್ಲ. ಸೊ ಈಸ್ ಆಸ್ಪೆಕ್ಟಿಂಗ್ ನಿಮ್ಮ ಧನಸ್ಥಾನವನ್ನ. ಸೊ ಧನವೃದ್ಧಿ, ಕುಟುಂಬ ವೃದ್ಧಿ, ವಿಶೇಷ ಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಆತ್ಮೀಯರ ದರ್ಶನ, ಒಳ್ಳೆ ಭೋಜನ, ಇವುಗಳೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಕುಂಭರಾಶಿಯವರಿಗೆ. ಒಂದು ಒಳ್ಳೆ ವ್ಯಕ್ತಿಯನ್ನ ಭೇಟಿ ಮಾಡ್ತೀರಿ, ಗುರುವಿನಂಥ ವ್ಯಕ್ತಿಯನ್ನ ಭೇಟಿ ಮಾಡ್ತೀರಿ. ಗುರು ಬೇರೆ ನಾಳೆಯಿಂದಲೇ ವಕ್ರ. ಅದಕ್ಕೆ ಈಗಿನಿಂದಲೇ ನಿಮಗೊಂದು ಅಂಕುರಾರ್ಪಣೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಮೀನರಾಶಿ. ಮಂತ್ರಕಾರಕ, ಮಂತ್ರಸ್ಥಾನದಲ್ಲಿ ಗುರು ಇರೋದ್ರಿಂದ ಮಂತ್ರಕ್ಕೆ ಸಂಬಂಧಿತ ವೃತ್ತಿ ಅಂದ್ರೆ ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ವಾಸ್ತು, ಜ್ಯೋತಿಷ್ಯ, ಇಂತಹ ಒಂದು ವೃತ್ತಿ, ಉದ್ಯೋಗ, ದೇವತಾ ಕಾರ್ಯಗಳು, ಪೂಜಾ ಕಾರ್ಯಗಳು, ಧರ್ಮಬದ್ಧ ಧಾರ್ಮಿಕ ಕಾರ್ಯಗಳು, ವೃದ್ಧಾಶ್ರಮ, ಅನಾಥಾಶ್ರಮ ಕಾಪಾಡತಕ್ಕಂಥ ಕೆಲಸ ಕಾರ್ಯಗಳು, ಎಕ್ಸ್ಪೋರ್ಟ್, ಇಂಪೋರ್ಟ್, ವೆಜಿಟೇಬಲ್ಸ್, ಇಂತಹ ಒಂದು ವೃತ್ತಿ, ಉದ್ಯೋಗ, ಹಣ್ಣಿನ ವ್ಯಾಪಾರ, ಜ್ಯೂಸ್ ಅಂಗಡಿ ವ್ಯಾಪಾರ, ತಿಂಡಿ ಪದಾರ್ಥಗಳ ವ್ಯಾಪಾರ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.